ಸೊ ಅತ್ಯಂತ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ಆನಂದವಾಗಿ ರೈತರು ಆಚರಿಸುವಂಥ ಒಂದು ಕಾರ್ಯಕ್ರಮ. ಅದು ಕೂಡ ಸಣ್ಣ ಮಕ್ಕಳು, ಅಪ್ರಾಪ್ತರು, ಹುಡುಗರು ಸಣ್ಣ ಸಣ್ಣ ಕರುಗಳನ್ನು, ಹೋರಿಗಳನ್ನು ತಗೊಂಡು ಮೆರವಣಿಗೆ ಮಾಡುವಂಥ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ. ಇವತ್ತೇ ಅಲ್ಲ, ಅಂದರೆ 29ನೇ ತಾರೀಕು ಮಾತ್ರ ಪ್ರಾರಂಭ ಮಾಡಿದ್ದಾರೆ ಅಂತಲ್ಲ, ಬಹಳ ವರ್ಷದಿಂದ ನಿರಂತರ ನಡ್ಕೊಂಡು ಬಂದಂಥ ಈ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ವ್ಯವಸ್ಥಿತವಾಗಿ ಇವ್ರ ಮೇಲೆ, ಮಕ್ಕಳ ಮೇಲೆ, ಸಣ್ಣ ಮಕ್ಕಳ ಮೇಲೆ ಹಲ್ಲೆ ಮಾಡಿ ಅದನ್ನು ಕೇಳೋಕ್ಕಂತ ಹೇಳಿ ಬಂದಿದ್ದಾರೆ. ಯಾಕೆ ಮಕ್ಕಳನ್ನ ಇದು ಮಾಡಿದಿರಿ ಅದೆಲ್ಲ ಸಮಜಾಯಿಸಿ ಹೇಳಿ ಆದ ನಂತರ ಅವ್ರ ಕೈಯಲ್ಲಿ ಕುಡುಗೋಲು, ಮಚ್ಚು, ಇನ್ನೂ ಸಾಕಷ್ಟು ರಾಡು ಇದನ್ನೆಲ್ಲ ಹಿಡ್ಕೊಂಡೇ ಬಂದಿದ್ದಾರೆ. ಸುಮಾರು ಒಂದು 6-7 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಾನು ಹೇಳೋದು, ಇದಕ್ಕೆ ಪೊಲೀಸರು, ಕೋರ್ಟು, ಕೇಸು, ಕಂಪ್ಲೇಂಟ್ ಕೊಡುವಂಥದ್ದು ಏನು ಇಲ್ಲೇ ಇಲ್ಲ. ಈ ಮುಸ್ಲಿಂ ಗುಂಡಾಗಳಿಗೆ ಸಂವಿಧಾನ ಅನ್ನೋದು ಇಲ್ಲೇ ಇವ್ರಿಗೆ? ಇವ್ರ ಕೈಯಲ್ಲಿ ಹಿಡ್ಕೊಂಡೇ ಬಂದು ಕೊಲೆ ಮಾಡೋದಾ, ಹೊಡೆಯೋದಾ? ಸಣ್ಣ ಮಕ್ಕಳಿಗೆ ಏನಾರ ಹಬ್ಬ ಆಚರಣೆ ಮಾಡೋದು ಬೇಡವಾ? ಏನು ಮಸೀದಿ 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 ಅಂದ್ರೆ ಏನು? ಮಸೀದಿ ಒಳಗಡೆ ಬಂದಿದಾರ? ಸೊ ಹಬ್ಬ ಅಂದ್ಕೂಡಲೇ ಅದೆಲ್ಲ ರೀತಿಯ ಆಚರಣೆ ಆಗುತ್ತೆ, ಪಟಾಕಿ ಹಾರಿಸ್ತಾರೆ, ಖುಷಿಯಾಗಿರ್ತಾರೆ. ಸೊ ಇಂಥ ಇದರಲ್ಲಿ ಈ ರೀತಿ ಆಗ್ತಾ ಇರುವಂಥ ಹಾವೇರಿ ಜಿಲ್ಲೆಯಲ್ಲಿ ಅತಿಯಾದಂಥ ಪ್ರಕ್ರಿಯೆ ಆಗ್ತಾ ಇದೆ. ಮುಸ್ಲಿಮರ ಅಟ್ಟಹಾಸ ನಡೀತಾ ಇದೆ, ಮೇಲಿಂದ ಮೇಲೆ ನಡೀತಾ ಇದೆ. ಇವತ್ತು ಬೆಳಗ್ಗೆ ರಟ್ಟಿಹಳ್ಳಿಯಲ್ಲೂ ಕೂಡ ಒಬ್ಬ ಹಿಂದೂ ಅಂಗಡಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಅಲ್ಲಿ ಒಬ್ಬನ ಕೊಲೆ ಮಾಡಿದ್ದಾರೆ. ಇವ್ರಿಗೂ ಕೊಲೆ, ಹೊಡೆತ, ಮಚ್ಚು, ತಲವಾರು ಇದೇನಾ ಇವ್ರಿಗೆ? ಇವ್ರಿಗೇನು 10 ಬಸ್ನಲ್ಲಿ ಇಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದ್ರಿ ನೀವು ಗೃಹ ಮಂತ್ರಿಗಳು? ಇವತ್ತು ನೀವು ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಇವತ್ತು 3 ಜನರ ಕೈ ಕಡ್ದಿದ್ದಾರೆ. ಮನೆಗಳಲ್ಲಿ ಅವರ ಪರಿಸ್ಥಿತಿ ಏನಿದೆ? ಸೊ ಟ್ರೀಟ್ಮೆಂಟ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ನಾನು ಹೇಳೋ ಟ್ರೀಟ್ಮೆಂಟ್ ಕೂಡ ಸರಿಯಾಗಿ ಆಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಅವರು ಪರಿಹಾರ ಕೊಡಬೇಕು ಇಮ್ಮಿಡಿಯೇಟ್. ಯಾರ್ಯಾರು ಈಗ ಉಲ್ಟಾ ಇವ್ರ ಮೇಲೆ ಕೇಸ್ ಹಾಕೋದಾ? ಯಾವ ರೀತಿ ನೀತಿ ಇದು? ಇವತ್ತು ನಮ್ಮ ಕೈ ಕಡ್ಕೊಂಡವರು, ತಲೆ ಕಡ್ಕೊಂಡವರು, ಇವತ್ತು ಗಾಯಾಳುಗಳ ಮೇಲೆ ಕೇಸ್ ಹಾಕ್ತೀರಿ ನೀವು? ನಾಚಿಕೆ, ಮಾನ, ಮರ್ಯಾದೆ ಬೇಡವ ನಿಮಗೆ? ಯಾರ ಮೇಲೆ ಕೇಸ್ ಹಾಕ್ತಾರೆ? ಯಾರು ಹೊಡೆತ ತಿಂದಿದ್ದಾರೆ? ಯಾರು ರಕ್ತ ಸುರಿಸಿದ್ದಾರೆ? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಕೊಲೆಗಳಾಗ್ತಿತ್ತಲ್ಲ. ಸೊ ಈ ರೀತಿಯ ಇವ್ರ ಮೇಲೆ ಕೇಸ್ ಹಾಕಿದ್ದನ್ನು ವಾಪಸ್ ತಗೊಳ್ಬೇಕು. ಯಾರು ಈ ರೀತಿ ಗುಂಡಾಗಿರ್ದಿ ಮಾಡಿದ್ದಾರೆ, ಮುಸ್ಲಿಂ ಗುಂಡಾಗಳಿದ್ದಾರೆ, ಅವರನ್ನು ಒದ್ದು ಒಳಗಡೆ ಹಾಕಬೇಕು. ಮರ್ಡರ್ ಕೇಸ್ ಹಾಕಬೇಕು, ಗುಂಡಾ ಆಕ್ಟ್ ನಿಂದ ಒದ್ದು ಹೊರಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಇಲ್ಲಾಂದ್ರೆ ಬಹಳ ಗಂಭೀರವಾಗಿ ತಗೊಳ್ತೀವಿ. ರಟ್ಟಿಹಳ್ಳಿ ಕೂಡ ಬಹಳ ಭಯಾನಕವಾಗಿ ಆಗಿದೆ. ನಾನು ಈಗ ಇಲ್ಲಿಂದ ಹಾವೇರಿ DC-ಗೆ ಒಂದು ಮನವಿ ಕೊಡೋಕ್ಕೆ ನಾನು ಹೊರಟಿದ್ದೀನಿ. ಅಲ್ಲಿಂದ ಮುಂದಿನ ಹೇಗೆ ಏನೋ ನೋಡ್ಕೊಂಡು ಮುಂದುವರಿಸ್ತೀನಿ. ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.